ಹೇಗಿದ್ದೀರಿ ಎಲ್ಲ ವೆಲ್ಕಮ್ ಟು ದ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಝೀರೋದ ಕೈಟ್ ಟ್ರೇಡಿಂಗ್ ವೆಬ್ ಪ್ಲ್ಯಾಟ್ಫಾರ್ಮ್ ಹೇಗಿದೆ, ಇದರಲ್ಲಿ ಏನೇನೆಲ್ಲ ಫೀಚರ್ಸ್ ಇದೆ ಅಂತ ತೋರಿಸ್ತೀನಿ. ನಿಮ್ಮ ಬಳಿ ಝೀರೋದ ಟ್ರೇಡಿಂಗ್ ಅಕೌಂಟ್ ಇಲ್ಲ ಅಂದರೆ ನೀವು ಈ ವಿಡಿಯೋ ಮೂಲಕ ಝೀರೋದ ಕೈಟ್ ಟ್ರೇಡಿಂಗ್ ವೆಬ್ ಪ್ಲ್ಯಾಟ್ಫಾರ್ಮ್ ಬಗ್ಗೆ ತಿಳ್ಕೊಬೋದು. ಈ ವಿಡಿಯೋದಲ್ಲಿ ನಾನು ಯಾವುದೇ ಒಂದು ಸ್ಪೆಸಿಫಿಕ್ ಫೀಚರ್ ಬಗ್ಗೆ ತುಂಬ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ನಿಮಗೆ ಡೀಟೇಲಾಗಿ ಮಾಹಿತಿ ಬೇಕಂತಿದ್ರೆ ನೀವು ಕಮೆಂಟ್ ಮಾಡಿ, ನಾನು ಆ ಟಾಪಿಕ್ ಮೇಲೆ ವಿಡಿಯೋ ಮಾಡ್ತೀನಿ. ಈಗ ಫಸ್ಟ್ ನಾವು ಝೀರೋದ ಕೈಟ್ ವೆಬ್ ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮ್ಗೆ ಲಾಗಿನ್ ಆಗೋದನ್ನು ನೋಡುವ. ನಮ್ಮ ಕಂಪ್ಯೂಟರಲ್ಲಿರೋ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡಬೇಕು. ನನ್ನ ಬಳಿ ಗೂಗಲ್ ಕ್ರೋಮ್ ಇದೆ, ನಾನು ಅದನ್ನು ಓಪನ್ ಮಾಡ್ತೀನಿ. ನಂತರ ನಾವು URL ಎಂಟರ್ ಮಾಡಬೇಕಾಗತ್ತೆ, kite.zerodha.com ಅಂತ ಹೇಳಿ. ನಂತರ ನಾವು ಎಂಟರ್ ಬಟನ್ ಪ್ರೆಸ್ ಮಾಡಿದರೆ ಈ ವೆಬ್ ಪೇಜ್ ಬರುತ್ತೆ. ಇಲ್ಲಿ ನಾವು ನಮ್ಮ ಯೂಸರ್ ID ಮತ್ತು ನಮ್ಮ ಪಾಸ್ವರ್ಡನ್ನು ಎಂಟ್ರ್ ಮಾಡಬೇಕು. ನಾನು ನನ್ನ ಯೂಸರ್ ಐಡಿಯನ್ನು ಎಂಟ್ರ್ ಮಾಡ್ತೀನಿ. ನಂತರ ನಾನು ನನ್ನ ಪಾಸ್ವರ್ಡನ್ನು ಎಂಟ್ರ್ ಮಾಡ್ತೀನಿ. ನಂತರ ನಾನು ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಝೀರೋದಲ್ಲಿ 2 ಫ್ಯಾಕ್ಟರ್ ಅಥೆಂಟಿಫಿಕೇಷನ್ ಅಂತ ಇದೆ. ಅದ್ರ ಪ್ರಕಾರ ನಾನು ಇನ್ನೊಂದು ಪಿನ್ನನ್ನು ಎಂಟ್ರ್ ಮಾಡಬೇಕಾಗತ್ತೆ. ಇದನ್ನು ನೀವು ಫಸ್ಟ್ ಟೈಮ್ ಅಕೌಂಟ್ಗೆ ಲಾಗಿನ್ ಆಗುವಾಗ ಸೆಟ್ ಮಾಡಿರ್ತೀರ. ನಾನಿಲ್ಲಿ ನನ್ನ ಪಿನ್ನನ್ನು ಎಂಟ್ರ್ ಮಾಡ್ತೀನಿ. ಪಿನ್ನನ್ನು ಎಂಟರ್ ಮಾಡಿದ ಕೂಡಲೇ ನಮ್ಮ ಟ್ರೇಡಿಂಗ್ ಅಕೌಂಟ್ಗೆ ಲಾಗಿನ್ ಆಗುತ್ತೆ. ಇಲ್ಲಿ ನಾನು ಸ್ಪೆಸಿಫಿಕ್ ಆಗಿ ಒಂದೊಂದು ಪಾರ್ಟ್ಗಳ ಬಗ್ಗೆ ಡೀಟೇಲನ್ನು ಕೊಡ್ತಾ ಹೋಗ್ತೀನಿ. ನಿಮಗೇನಾದರೂ ಯಾವುದಾದ್ರೂ ಒಂದು ಪಾರ್ಟ್ನ ಬಗ್ಗೆ ಮಾಹಿತಿ ಬೇಕಿದ್ದರೆ ನೀವು ಈ ವಿಡಿಯೋದ ಡಿಸ್ಕ್ರಿಪ್ಷನನ್ನು ಚೆಕ್ ಮಾಡಿ. ಅಲ್ಲಿ ನಾನು ಈ ವಿಡಿಯೋದಲ್ಲಿ ನೀವು ಎಲ್ಲಿಗೆ ಸ್ಕಿಪ್ ಮಾಡಿದರೆ ನಿಮಗೆ ಯಾವ ವಿಷಯದ ಬಗ್ಗೆ ಮಾಹಿತಿ ಸಿಗುತ್ತೆ ಅಂತ ಟೈಮ್ ಸ್ಟ್ಯಾಂಪನ್ನು ಕೊಟ್ಟಿರ್ತೀನಿ. ಆ ಮೂಲಕ ನೀವು ನಿಮಗೆ ಬೇಕಾದ ಮಾಹಿತಿಯನ್ನು ನೋಡ್ಬೋದು. ಇದು ನಮ್ಮ ಝೀರೋದ ಕೈಟ್ ವೆಬ್ ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮ್. ಇಲ್ಲಿ ನಾವು ಎಡಗಡೆಯಲ್ಲಿ 2 ಪ್ರಮುಖ ಸಿಂಬಲ್ಗಳ ಡೇಟಾವನ್ನು ನೋಡ್ಬೋದು. ಕರೆಂಟ್ ಪ್ರೈಸ್ ಮತ್ತು ಎಷ್ಟು ಪರ್ಸೆಂಟೇಜ್ ಚೇಂಜ್ ಆಗ್ತಾಯಿದೆ ಅಂತ ಲೈವ್ ಮಾರ್ಕೆಟ್ ಅವರಲ್ಲಿ ನಾವು ನೋಡ್ಬೋದು. ಇಲ್ಲಿ ಬೇಕಾದರೆ ನೀವು ನಿಮಗೆ ಬೇಕಾದ ಸಿಂಬಲ್ಸ್ಗಳನ್ನು ಆ್ಯಡ್ ಮಾಡ್ಬೋದು. ಅದು ಹೇಗೆ ಮಾಡೋದು ಅಂತ ನಾನು ನೆಕ್ಸ್ಟ್ ತೋರಿಸ್ತೀನಿ. ಇದ್ರ ಕೆಳಗಡೆ ನಮಗೆ ಎಡಗಡೆಯಲ್ಲಿ ವಾಚ್ ಲಿಸ್ಟ್ ಸಿಗುತ್ತೆ. ನೀವು ಇಲ್ಲಿ ನೋಡ್ಬೋದು, ಹತ್ತಿರ 7 ವಾಚ್ ಲಿಸ್ಟ್ಗಳು ಇಲ್ಲಿವೆ. ಇಲ್ಲಿ ನಾವು ಈ ವಾಚ್ ಲಿಸ್ಟ್ಗಳಲ್ಲಿ ನಾವು ನಮಗೆ ಬೇಕಾದ ಸಿಂಬಲ್ಸ್ಗಳನ್ನು ಎಂಟರ್ ಮಾಡ್ಕೋಬೋದು. ನಂತರ ಬಲಗಡೆಯಲ್ಲಿ ನಾವು ಝೀರೋದ ಲೋಗೋವನ್ನು ನೋಡ್ಬೋದು. ಅದರ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮ ಈ ವೆಬ್ ಪೇಜ್ ಏನಿದೆ ಇದು ರಿಫ್ರೆಶ್ ಆಗುತ್ತೆ ಈ ರೀತಿ. ನಂತರ ನಾವಿಲ್ಲಿ ಹಲವಾರು ಆಪ್ಷನ್ಗಳನ್ನು ನೋಡ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಆ ಪರ್ಟಿಕ್ಯುಲರ್ ವಿಷಯದ ಬಗ್ಗೆ ಮಾಹಿತಿ ಸಿಗುತ್ತೆ. ಈಗ ಇಲ್ಲಿ ಡ್ಯಾಶ್ಬೋರ್ಡ್ ಏನಿದೆ ಅದು ಸೆಲೆಕ್ಟ್ ಆಗಿದೆ. ಡ್ಯಾಶ್ಬೋರ್ಡಲ್ಲಿ ನಮ್ಮ ಹೆಸರು ಇರುತ್ತೆ, ನಮ್ಮ ಅಕೌಂಟ್ನಲ್ಲಿ ಎಷ್ಟು ಹಣ ಇದೆ ಅಂತ ತೋರಿಸುತ್ತೆ. ನನ್ನ ಬಳಿ ಈಕ್ವಿಟಿಯಲ್ಲಿ ಈಗ ಹತ್ತಿರ 29,000 ಅಮೌಂಟ್ ಇದೆ, ಅದನ್ನು ಇಲ್ಲಿ ತೋರಿಸ್ತಾ ಇದೆ. ಅದೇ ರೀತಿ ನಿಮ್ಮ ಹತ್ರ ಕಮಾಡಿಟಿ ಅಕೌಂಟ್ ಇದ್ದರೆ ಅಲ್ಲಿ ಸಹ ಎಷ್ಟು ಹಣ ಇದೆ ಅಂತ ತೋರಿಸುತ್ತೆ. ನಂತರ ನಾವು ಇಲ್ಲಿ ಕೆಳಗಡೆ ಹೋಲ್ಡಿಂಗ್ಸ್ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ನೋಡ್ಬೋದು. ಎಷ್ಟು ಪರ್ಸೆಂಟೇಜ್ ಪ್ಲಸ್ಸಲ್ಲಿದ್ದೀವಿ, ಎಷ್ಟು ಪ್ರಾಫಿಟಲ್ಲಿದ್ದೀವಿ ಅಂತ ನೋಡ್ಬೋದು, ಅಥವಾ ಲಾಸಲ್ಲಿದ್ದರೆ ಅದನ್ನು ಸಹ ತೋರಿಸುತ್ತೆ. ನೀವು ಇಲ್ಲಿ ಕರೆಂಟ್ ವ್ಯಾಲ್ಯೂ ಮತ್ತು ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂವನ್ನು ನೋಡ್ಬೋದು. ನಂತರ ಒಂದು ಸಣ್ಣ ಗ್ರಾಫ್ ಮೂಲಕ ನಮ್ಮ ಕರೆಂಟ್ ವ್ಯಾಲ್ಯೂ, ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ, ಪ್ರಾಫಿಟ್ ಆ್ಯಂಡ್ ಲಾಸನ್ನು ನಾವಿಲ್ಲಿ ನೋಡ್ಬೋದು. ನಂತರ ಕೆಳಗಡೆ ಮಾರ್ಕೆಟ್ ಓವರ್ವ್ಯೂ ಅಂತ ಸಿಗುತ್ತೆ. ಅಲ್ಲಿ ಮಾರ್ಕೆಟಿನ ಒಂದು ಜನರಲ್ ಡೈರೆಕ್ಷನನ್ನು ನಾವು ಇದನ್ನು ನೋಡೋದ್ರ ಮೂಲಕ ಅರ್ಥ ಮಾಡ್ಕೋಬೋದು. ಇದು ಡ್ಯಾಶ್ಬೋರ್ಡ್ ಪ್ಯಾನಲಲ್ಲಿ ಇರುವಂತಹ ಒಂದಿಷ್ಟು ಅಂಶಗಳು. ನಂತರ ನಾವಿಲ್ಲಿ ಆರ್ಡರ್ಸ್ ಅಂತ ನೋಡ್ಬೋದು. ಅದರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಾವು ಪ್ಲೇಸ್ ಮಾಡಿರೋ ಆರ್ಡರ್ಸ್ಗಳನ್ನೆಲ್ಲ ನೋಡ್ಬೋದು. GTT ಆರ್ಡರ್ ಏನಾದರೂ ಇದ್ದರೆ ಅದನ್ನು ನೋಡ್ಬೋದು, ಬಾಸ್ಕೆಟ್ ಆರ್ಡರ್ಸ್ ಇದ್ದರೆ ಅದನ್ನು ನೋಡ್ಬೋದು, SIPಗಳು ಏನಾದರೂ ಅಲರ್ಟ್ಸ್ ಇದ್ದರೆ ಅವು, ಮತ್ತು ನೀವೇನಾದರೂ IPOಗೆ ಅಪ್ಲೈ ಮಾಡಿದರೆ ಅವುಗಳನ್ನೆಲ್ಲ ನಾವು ಈ ವಿಂಡೋದಲ್ಲಿ ಈ ಟ್ಯಾಬ್ನಲ್ಲಿ ನೋಡ್ಬೋದು. ನಂತರ ಹೋಲ್ಡಿಂಗ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮ ಹೋಲ್ಡಿಂಗ್ಸ್ಗಳ ಬಗ್ಗೆ ಮಾಹಿತಿ ನಮಗೆ ಸಿಗುತ್ತೆ. ಯಾವ್ಯಾವ ಶೇರ್ಗಳನ್ನು ನಾವು ಪರ್ಚೇಸ್ ಮಾಡಿದ್ದೀವಿ, ಎಷ್ಟು ಕ್ವಾಂಟಿಟಿ, ಎಷ್ಟು ಹಣಕ್ಕೆ ಪರ್ಚೇಸ್ ಮಾಡಿದ್ದೀವಿ, ಈಗ ಯಾವ ಪ್ರೈಸ್ ಇದೆ, ಎಷ್ಟು ಪ್ರಾಫಿಟ್ ಇದೆ, ಎಷ್ಟು ಲಾಸ್ ಇದೆ, ಎಷ್ಟು ಪರ್ಸೆಂಟೇಜ್ ಪ್ರಾಫಿಟ್ ಇದೆ, ಅದೆಲ್ಲ ಮಾಹಿತಿ ನಮಗೆ ಇಲ್ಲಿ ಕಾಣಕ್ಕೆ ಸಿಗುತ್ತೆ. ನಾವಿಲ್ಲಿ ಕೆಳಗಡೆ ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ, ಈಗ ಅದರ ವ್ಯಾಲ್ಯೂ ಎಷ್ಟಾಗಿದೆ, ಇವತ್ತಿನ ದಿನದಲ್ಲಿ ಇನ್ವೆಸ್ಟ್ಮೆಂಟಿನ ಬೆಲೆ ಹೆಚ್ಚಾಗಿದೆಯಾ ಕಡಿಮೆ ಆಗಿದೆಯಾ, ಎಷ್ಟು ಹೆಚ್ಚಾಗಿದೆ ಎಷ್ಟು ಕಡಿಮೆ ಆಗಿದೆ, ಟೋಟಲ್ ಪ್ರಾಫಿಟ್ ಆ್ಯಂಡ್ ಲಾಸ್, ಇದೆಲ್ಲವನ್ನು ನಾವಿಲ್ಲಿ ನೋಡ್ಬೋದು. ನಂತರ ಇಲ್ಲಿ ಹೋಲ್ಡಿಂಗ್ಸಲ್ಲಿರೋ ಸ್ಟಾಕ್ಗಳ ಬಗ್ಗೆ ನಾವು ನಮ್ಮ ಕರ್ಸರನ್ನು ತೊಗೊಂಡು ಹೋದರೆ 3 ಡಾಟಿನ ಒಂದು ಆಪ್ಷನ್ ಸಿಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಾವಿಲ್ಲಿ ಬೇಕಾದರೆ ನಮ್ಮ ಹೋಲ್ಡಿಂಗ್ಸನ್ನು ಎಕ್ಸಿಟ್ ಮಾಡಲಿಕ್ಕೆ ಆಪ್ಷನ್ ಸಿಗುತ್ತೆ. ನಾನು ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ, ಇಲ್ಲಿ ಎಕ್ಸಿಟ್ ಮಾಡೋದಕ್ಕೆ ಆರ್ಡರ್ ವಿಂಡೋ ಓಪನ್ ಆಗುತ್ತೆ. ನಾನಿಲ್ಲಿ ಡೈರೆಕ್ಟಾಗಿ ಸೆಲ್ ಆರ್ಡ್ರನ್ನು ಪ್ಲೇಸ್ ಮಾಡೋ ಮೂಲಕ ನನ್ನ ಹೋಲ್ಡಿಂಗ್ಸನ್ನು ಸೇಲ್ ಮಾಡ್ಬೋದು. ಅದೇ ರೀತಿ
ನಾನಿಲ್ಲಿ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಆ್ಯಡ್ ಅಂತ ಸಿಗುತ್ತೆ. ನಾವು ಬೇಕಾದರೆ ಇನ್ನಷ್ಟು ಕ್ವಾಂಟಿಟಿಯನ್ನು ಪರ್ಚೇಸ್ ಮಾಡ್ಬೋದು. ಇದ್ರ ಮೇಲೆ ನಾನು ಕ್ಲಿಕ್ ಮಾಡಿದರೆ ನೀವು ನೋಡ್ಬೋದು ಆರ್ಡರ್ ವಿಂಡೋ ಓಪನ್ ಆಗಿದೆ. ಡೈರೆಕ್ಟಾಗಿ ಲಾಂಗ್ ಟರ್ಮ್ಗೆ ತಗೊಂಡು ಹೋಗುತ್ತೆ, ಸ್ಟಾಕನ್ನು ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡೋದಕ್ಕೆ. ನಾವು ಇಲ್ಲಿ ಆ ಮೂಲಕ ಸ್ಟಾಕ್ಸ್ಗಳನ್ನು ಪರ್ಚೇಸ್ ಮಾಡ್ಬೋದು. ನಂತರ ನಮಗೆ ಹಲವಾರು ಆಪ್ಷನ್ಸ್ ಸಿಗ್ತವೆ. GTT ಆರ್ಡರ್ ಬೇಕಾದರೆ ಪ್ಲೇಸ್ ಮಾಡ್ಬೋದು, ಅಲರ್ಟ್ ಬೇಕಾದರೆ ನಾವು ಕ್ರಿಯೇಟ್ ಮಾಡ್ಬೋದು, ಮಾರ್ಕೆಟ್ ಡೆಪ್ತನ್ನು ಬೇಕಾದರೆ ನೋಡ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಇಲ್ಲಿ ನೋಡ್ಬೋದು ಮಾರ್ಕೆಟ್ ಡೆಪ್ತ್ ಬರ್ತಾ ಇದೆ. ಅದೇ ರೀತಿ ಬೇಕಾದರೆ ನಾವು ಚಾರ್ಟನ್ನು ಓಪನ್ ಮಾಡ್ಬೋದು. ಇಲ್ಲಿ ಪಾಪ್ಔಟ್ ಚಾರ್ಟ್ ಅಂತ ತೋರಿಸುತ್ತೆ. ಇದ್ರ ಮೇಲೆ ನಾನು ಕ್ಲಿಕ್ ಮಾಡಿದರೆ ಹೊಸ ಟ್ಯಾಬ್ನಲ್ಲಿ ಚಾರ್ಟನ್ನು ಇದು ಓಪನ್ ಮಾಡಿ ತೋರಿಸುತ್ತೆ. ನೀವು ಇಲ್ಲಿ ನೋಡ್ಬೋದು ಈಗ ಒಂದು ಹೊಸ ಟ್ಯಾಬ್ನಲ್ಲಿ ಚಾರ್ಟ್ ಓಪನ್ ಆಗಿದೆ. ನಂತರ ನಾವಿದನ್ನು ಬೇಕಾದರೆ ನಮ್ಮ ಮಾರ್ಕೆಟ್ ವಾಚ್ ಲಿಸ್ಟ್ಗೆ ಆ್ಯಡ್ ಮಾಡ್ಬೋದು. ನಂತರ ಇದರಲ್ಲಿ ಫಂಡಮೆಂಟಲ್ಸ್ ಮತ್ತು ಟೆಕ್ನಿಕಲ್ಸ್ ಮಾಹಿತಿಯನ್ನು ಬೇಕಾದರೆ ನಾವು ಇದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಪಡಿಬೋದು. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡ್ಬೋದು ಇದೆಲ್ಲ ಮಾಹಿತಿ ನಮಗೆ ಈ ಹೋಲ್ಡಿಂಗ್ಸ್ ಟ್ಯಾಬ್ನಲ್ಲಿ ಸಿಗುತ್ತೆ. ನಂತರ ಪೊಸಿಷನ್ಸ್ ಇದೆ, ಅದ್ರ ಮೇಲೆ ನಾನು ಕ್ಲಿಕ್ ಮಾಡಿದರೆ ನಮ್ಮ ಯಾವುದಾದ್ರೂ ಪೊಸಿಷನ್ಸ್ ಇದ್ದರೆ ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ನಂತರ ಫಂಡ್ಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮ ಅಕೌಂಟ್ನಲ್ಲಿ ಎಷ್ಟು ಫಂಡ್ ಇದೆ ಅದರ ಬಗ್ಗೆ ಮಾಹಿತಿ ನಮಗೆ ಇಲ್ಲಿ ಸಿಗುತ್ತೆ. ಇಲ್ಲಿ ನಮಗೆ ಹಣವನ್ನು ಆ್ಯಡ್ ಮಾಡೋದಕ್ಕೆ ಆ್ಯಡ್ ಫಂಡ್ಸ್ ಅಂತಲೂ ಬಟನ್ ಸಿಗುತ್ತೆ ಮತ್ತು ವಿಡ್ರಾ ಮಾಡೋದಕ್ಕೂ ಸಹ ಆಪ್ಷನ್ ಸಿಗುತ್ತೆ. ಇದ್ರ ಬಗ್ಗೆ ನಾನು ಸ್ಪೆಸಿಫಿಕ್ ಆಗಿ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಡಿಸ್ಕ್ರಿಪ್ಷನನ್ನು ಚೆಕ್ ಮಾಡಿ, ನಾನು ಲಿಂಕನ್ನು ಬೇಕಾದರೆ ನಿಮಗೆ ಕೊಟ್ಟಿರ್ತೀನಿ. ನಂತರ ಆ್ಯಪ್ಸ್ ಅಂತ ಸಿಗುತ್ತೆ. ಇಲ್ಲಿ ನಾವು ನಮ್ಮ ಝೀರೋದಾದ ಕ್ರೆಡೆನ್ಷಿಯಲ್ ಏನಿದೆ, ಲಾಗಿನ್ ಕ್ರೆಡೆನ್ಷಿಯಲ್ಸ್ ಏನಿದೆ ಅದನ್ನು ಬಳಸ್ಕೊಂಡು ಝೀರೋದಾದ ಯಾವ ಪ್ರಾಡಕ್ಟ್ಗೆ ಲಾಗಿನ್ ಆಗಿದ್ದೀವಿ ಅಂತ ನೋಡ್ಬೋದು. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಗೋಲ್ಡ್ ಬಾಂಡ್ಸ್, ಸ್ಮಾಲ್ ಕೇಸ್ ಮತ್ತು ಕಾಯಿನ್ ಏನಿದೆ ಝೀರೋದಾದ ಮ್ಯೂಚುವಲ್ ಫಂಡ್ ಸರ್ವಿಸ್ ಅದಕ್ಕೆಲ್ಲ ನಾನಿಲ್ಲಿ ಲಾಗಿನ್ ಆಗಿದ್ದೀನಿ. ಅದೆಲ್ಲವನ್ನು ನಾನಿಲ್ಲಿ ನೋಡ್ಬೋದು. ನಾನಿಲ್ಲಿ ರಿವೋಕ್ ಅಂತ ಕ್ಲಿಕ್ ಮಾಡಿದರೆ ನಾನು ಅವುಗಳಿಗೇನು ಲಾಗಿನ್ ಆಗಿದ್ದೀನಿ ಅಲ್ಲಿಂದ ಲಾಗೌಟ್ ಆಗುತ್ತೆ. ಅದಾದ ನಂತರ ನಮ್ಮ ಯೂಸರ್ ಅಕೌಂಟ್ ಐಡಿಯನ್ನು ಇಲ್ಲಿ ನೋಡ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಒಂದು ಮೆನ್ಯೂ ಓಪನ್ ಆಗುತ್ತೆ. ಇಲ್ಲಿ ನಮಗೆ ಹಲವಾರು ಆಪ್ಷನ್ ಸಿಗುತ್ತೆ. ಮೈ ಪ್ರೊಫೈಲ್ ಅಥವಾ ಸೆಟ್ಟಿಂಗ್ಸ್ ಅಂತ ಸಿಗುತ್ತೆ. ಅದ್ರ ಮೇಲೆ ನಾನು ಕ್ಲಿಕ್ ಮಾಡಿದರೆ ನಮ್ಮ ಅಕೌಂಟಿನ ಮಾಹಿತಿ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ಇಮೇಲ್ ID, ಫೋನ್ ನಂಬರ್, ನಮ್ಮ ಡಿಮ್ಯಾಟ್ ಅಕೌಂಟ್ ನಂಬರ್, ಯಾವ ಸೆಗ್ಮೆಂಟ್ಗಳನ್ನೆಲ್ಲ ಇಲ್ಲಿ ಆ್ಯಕ್ಟಿವೇಟ್ ಮಾಡಲಾಗಿದೆ, ಇದೆಲ್ಲ ಮಾಹಿತಿ ನಮಗೆ ಸಿಗುತ್ತೆ. ಕೆಳಗಡೆ ಸೆಟ್ಟಿಂಗ್ಸ್ನಲ್ಲಿ ಚಾರ್ಟ್ ಏನಿದೆ ಅದರಲ್ಲಿ ಯಾವ ಚಾರ್ಟನ್ನು ಬಳಸೋದು ಅಂತಲೂ ಸಿಗುತ್ತೆ. ನಾನಿಲ್ಲಿ ಟ್ರೇಡಿಂಗ್ ವ್ಯೂವನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಚಾರ್ಟ್ IQವಿನ ಚಾರ್ಟನ್ನು ಸಹ ಬಳಸ್ಬೋದು. ನಂತರ ಥೀಮ್ ಏನಿದೆ ಅದು ಡಿಫಾಲ್ಟ್ ಅಂದರೆ ಲೈಟ್ ಥೀಮ್, ವೈಟ್ ಥೀಮ್ ಸಿಗುತ್ತೆ ನಿಮಗೆ ಈ ರೀತಿ. ಮತ್ತು ಡಾರ್ಕ್ ಥೀಮ್ ಅಂದರೆ ನಾನು ಇದುವರೆಗೆ ಏನು ಬಳಸ್ತಿದ್ದೆ ಆ ಡಾರ್ಕ್ ಥೀಮನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ನಾನು ಹೆಚ್ಚಾಗಿ ಡಾರ್ಕ್ ಥೀಮನ್ನೇ ಬಳಸೋದು, ಹಾಗಾಗಿ ನಾನು ಇಲ್ಲಿ ಡಾರ್ಕನ್ನು ಸೆಲೆಕ್ಟ್ ಮಾಡಿಟ್ಕೊಂಡಿರ್ತೀನಿ. ನಂತರ ನಾನಿಲ್ಲಿ ಪುನಃ ನನ್ನ ಯೂಸರ್ ಅಕೌಂಟ್ ID ಮೇಲೆ ಕ್ಲಿಕ್ ಮಾಡಿದರೆ ನೀವಿಲ್ಲಿ ನೋಡ್ಬೋದು ಕನ್ಸೋಲ್ ಸಿಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಝೀರೋದ ಕನ್ಸೋಲ್ಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ನಮ್ಮ ಅಕೌಂಟಿನ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಡೀಟೇಲ್ ಆಗಿ ಸಿಗುತ್ತೆ. ಇಲ್ಲಿ ನೀವು ನೋಡ್ಬೋದು ಡ್ಯಾಶ್ಬೋರ್ಡ್ನಲ್ಲಿ ಒಂದಿಷ್ಟು ಮಾಹಿತಿ ಸಿಗ್ತಾ ಇದೆ. ಅದ್ರ ಜೊತೆ ನೀವು ಬೇಕಾದರೆ ರಿಪೋರ್ಟ್ಸ್ಗಳನ್ನ ಜನರೇಟ್ ಮಾಡ್ಬೋದು. ನೀವೇನಾದರೂ ಇನ್ಕಮ್ ಟ್ಯಾಕ್ಸನ್ನು ಕಟ್ಟೋದಿದ್ದರೆ ನಿಮ್ಮ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ಗಳು ಇವೆಲ್ಲವನ್ನು ನೀವು ಇಲ್ಲಿ ತಗೋಬೋದು. ಇದ್ರ ಬಗ್ಗೆ ಬೇಕಾದರೆ ನಾನು ಒಂದು ಸೆಪ್ರೇಟ್ ವಿಡಿಯೋ ಮಾಡೋ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀನಿ. ನಾನೀಗ ಇದನ್ನು ಇಲ್ಲಿ ಕ್ಲೋಸ್ ಮಾಡ್ತೀನಿ. ನಂತರ ನಾವಿಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಝೀರೋದ ಕಾಯಿನ್ ಆ್ಯಪ್ಗೆ ಹೋಗೋದಕ್ಕೆ ಇಲ್ಲಿ ಲಿಂಕ್ ಸಹ ಸಿಗುತ್ತೆ. ಅದೇ ರೀತಿ ಝೀರೋದಿಂದ ಏನಾದರೂ ಸಪೋರ್ಟ್ ಬೇಕಾದರೆ ಅದನ್ನು ತಗೊಳ್ಳೋದಕ್ಕೂ ಸಹ ನಮಗೆ ಇಲ್ಲಿ ಲಿಂಕ್ ಸಿಗುತ್ತೆ. ನಾವು ನಮ್ಮ ಫ್ರೆಂಡ್ಸನ್ನು ಬೇಕಾದರೆ ಇನ್ವೈಟ್ ಮಾಡ್ಬೋದು. ಝೀರೋದಾದ ಫೀಚರ್ಗಳನ್ನೆಲ್ಲ ಒಂದೊಂದಾಗಿ ಅದು ನಮಗೆ ತೋರಿಸುವಂತೆ ಸಹ ಒಂದು ಟೂರನ್ನು ತಗೋಬೋದು. ಅದೇ ರೀತಿ ಇಲ್ಲಿ ಕೀಬೋರ್ಡ್ ಶಾರ್ಟ್ಕಟ್ಸ್ ಅಂತ ಇದೆ. ಅದ್ರ ಮೇಲೆ ಒಂದು ಕ್ಲಿಕ್ ಮಾಡಿದರೆ ಯಾವ ಶಾರ್ಟ್ಕಟ್ಗಳನ್ನು ನಾವು ಬಳಸಿದರೆ ಏನೇನೆಲ್ಲ ಓಪನ್ ಆಗುತ್ತೆ ಅಂತ ಇಲ್ಲಿ ಇದೆ. ನೀವು ಇಲ್ಲಿ ನೋಡ್ಬೋದು ಡ್ಯಾಶ್ಬೋರ್ಡನ್ನು ಓಪನ್ ಮಾಡೋದಕ್ಕೆ ನಮ್ಮ ಕೀಬೋರ್ಡ್ನಲ್ಲಿ A ಪ್ರೆಸ್ ಮಾಡಿದರೆ ಡೈರೆಕ್ಟಾಗಿ ಡ್ಯಾಶ್ಬೋರ್ಡ್ ಸೆಕ್ಷನ್ಗೆ ಹೋಗುತ್ತೆ. ಅದೇ ರೀತಿ O ಅನ್ನು ಪ್ರೆಸ್ ಮಾಡಿದರೆ ಆರ್ಡರ್ ಸೆಕ್ಷನ್ಗೆ ಕರ್ಕೊಂಡು ಹೋಗುತ್ತೆ. ಅದೆಲ್ಲ ಮಾಹಿತಿಯನ್ನು ನಾವಿಲ್ಲಿ ನೋಡ್ಬೋದು. ಫಾರ್ ಎಕ್ಸಾಂಪಲ್ ನಾನೀಗ ಇಲ್ಲಿ ಫಂಡ್ಸ್ ಸೆಕ್ಷನ್ಗೆ ಬಂದಿದ್ದೀನಿ. ಈಗ ನಮಗೆ ಡ್ಯಾಶ್ಬೋರ್ಡ್ಗೆ ಹೋಗಬೇಕಂದ್ರೆ ನಾನಿಲ್ಲಿ ನನ್ನ ಕೀಬೋರ್ಡ್ನಲ್ಲಿ A ಅನ್ನು ಪ್ರೆಸ್ ಮಾಡಿದ ಕೂಡಲೇ ನೀವೀಗ ನೋಡ್ಬೋದು ಡೈರೆಕ್ಟಾಗಿ ಡ್ಯಾಶ್ಬೋರ್ಡ್ಗೆ ಕರ್ಕೊಂಡು ಹೋಗಿದೆ. ನಾನು ನನ್ನ ಕೀಬೋರ್ಡನ್ನು ಬಳಸೋ ಮೂಲಕ ಝೀರೋದ ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮಲ್ಲಿ ನ್ಯಾವಿಗೇಷನನ್ನು ಮಾಡ್ಬೋದು. ಅದಾದ ನಂತರ ನಮಗೆ ಈ ಮೆನ್ಯೂನಲ್ಲಿ ಲಾಗೌಟ್ ಮಾಡೋದಕ್ಕೆ ಯೂಸರ್ ಮ್ಯಾನ್ಯಲ್ ಬೇಕಾದರೆ ಎಲ್ಲ ಸಿಗುತ್ತೆ. ಈಗ ನಾವಿಲ್ಲಿ ವಾಚ್ ಲಿಸ್ಟ್ ಮತ್ತು ಚಾರ್ಟ್ನ ಬಗ್ಗೆ ನೋಡೋಣ. ಇಲ್ಲಿ ನೋಡ್ಬೋದು ಒಂದಿಷ್ಟು ವಾಚ್ ಲಿಸ್ಟ್ಗಳು ನಮಗೆ ಇಲ್ಲಿ ಕಾಣಕ್ಕೆ ಸಿಗ್ತವೆ. ಇವುಗಳಲ್ಲಿ ನಾವು ನಮಗೆ ಬೇಕಾದ ಸ್ಟಾಕ್ಗಳನ್ನು ಆ್ಯಡ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ವಾಚ್ ಲಿಸ್ಟ್ 1ಅಲ್ಲಿ ನಾನು
ಒಂದು ಸ್ವಲ್ಪ ಸಿಂಬಲ್ಗಳನ್ನು ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಯಾವುದಾದ್ರೂ ಸಿಂಬಲ್ಗಳನ್ನು ಆ್ಯಡ್ ಮಾಡಬೇಕಂದ್ರೆ ನೀವು ಇಲ್ಲಿ ಸರ್ಚಲ್ಲಿ ಬಂದು ಆ ಸಿಂಬಲನ್ನು ಸರ್ಚ್ ಮಾಡಿದರೆ ಆಯಿತು. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಟಾಟಾ ಮೋಟರ್ಸ್ ಅಂತ ಟೈಪ್ ಮಾಡಿದರೆ ನೀವು ಇಲ್ಲಿ ನೋಡ್ಬೋದು ಟಾಟಾ ಮೋಟರ್ಸ್ ಬರುತ್ತೆ. NSE ಮತ್ತು BSEನಲ್ಲಿ ಲಿಸ್ಟ್ ಆಗಿದೆ. ನಾವು ಯಾವುದನ್ನು ನಮ್ಮ ವಾಚ್ ಲಿಸ್ಟಿಗೆ ಆ್ಯಡ್ ಮಾಡ್ಕೋಬೇಕು ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ಅದರ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ನೀವು ಇಲ್ಲಿ ನೋಡ್ಬೋದು ವಾಚ್ ಲಿಸ್ಟ್ನಲ್ಲಿ ಟಾಟಾ ಮೋಟರ್ಸ್ ಬಂದಿದೆ. ಇಲ್ಲಿ ನೀವು ಮೇಲ್ಗಡೆ ನೋಡ್ಬೋದು ಯಾವುದಾದ್ರೂ 2 ಸಿಂಬಲ್ಗಳ ಮಾಹಿತಿಯನ್ನು ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇರುತ್ತೆ. ನೀವು ಇಲ್ಲಿ ನೋಡ್ಬೋದು ಹಲವಾರು ವಾಚ್ ಲಿಸ್ಟ್ಗಳು ನಮಗೆ ಸಿಗ್ತವೆ. ನಮಗೆ ಬೇಕಾದ ಸಿಂಬಲ್ಗಳನ್ನು ನಾವು ಇಲ್ಲಿ ಒಂದೊಂದೇ ವಾಚ್ ಲಿಸ್ಟ್ನಲ್ಲಿ ಆ್ಯಡ್ ಮಾಡ್ಕೋಬಹುದು. ಈ ವಾಚ್ ಲಿಸ್ಟಲ್ಲಿರೋ ಸಿಂಬಲ್ಗಳ ಮೇಲೆ ನಾವು ಕರ್ಸರನ್ನು ತಗೊಂಡು ಹೋದರೆ ನಮಗೆ ಒಂದಿಷ್ಟು ಆಪ್ಷನ್ಗಳು ಸಿಗ್ತವೆ. ಫಾರ್ ಎಕ್ಸಾಂಪಲ್ ನಮಗೆ ಬಿ ಅಂತ ಸಿಗುತ್ತೆ ಬೈ ಮಾಡೋದಕ್ಕೆ. ಇದ್ರ ಮೇಲೆ ನಾನು ಕ್ಲಿಕ್ ಮಾಡಿದರೆ ಬೈ ಮಾಡೋದಕ್ಕೆ ಆರ್ಡರ್ ವಿಂಡೋ ಓಪನ್ ಆಗುತ್ತೆ. ಅದೇ ರೀತಿ ಸೆಲ್ ಮೇಲೆ ಕ್ಲಿಕ್ ಮಾಡಿದರೆ ಸೆಲ್ ಮಾಡೋದಕ್ಕೆ ಆರ್ಡರ್ ವಿಂಡೋ ಓಪನ್ ಆಗುತ್ತೆ. ಅದೇ ರೀತಿ ನಂತರ ಮಾರ್ಕೆಟ್ ಡೆಪ್ತ್ ಇದೆ. ಅದ್ರ ಮೇಲೆ ನಾನು ಕ್ಲಿಕ್ ಮಾಡಿದರೆ ನೀವಿಲ್ಲಿ ನೋಡ್ಬೋದು ಮಾರ್ಕೆಟ್ ಡೆಪ್ತನ್ನು ನಾವಿಲ್ಲಿ ಕಾಣ್ಬೋದು. ನಾವಿಲ್ಲಿ ಬೇಕಾದರೆ ಹಲವಾರು ಸಿಂಬಲ್ಗಳ ಮಾರ್ಕೆಟ್ ಡೆಪ್ತನ್ನು ಸಹ ಓಪನ್ ಮಾಡಿ ಇಟ್ಕೋಬೋದು. ಫಾರ್ ಎಕ್ಸಾಂಪಲ್ ನಾನೀಗ ಫಿನೋ ಪೇಮೆಂಟ್ ಬ್ಯಾಂಕ್ ಮತ್ತು ಬ್ಯಾಂಕ್ ಬರೋಡಾ ಇವೆರಡರ ಮಾರ್ಕೆಟ್ ಡೆಪ್ತನ್ನು ಇಲ್ಲಿ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಅವು ರಿಯಲ್ ಟೈಮ್ ಆಗಿ ಅಪ್ಡೇಟ್ ಆಗ್ತಾ ಇರ್ತವೆ ಮಾರ್ಕೆಟ್ ಅವರ್ನಲ್ಲಿ. ಒಂದು ವೇಳೆ ಮಾರ್ಕೆಟ್ ಡೆಪ್ತ್ ಬೇಡ ಅಂದರೆ ನಾವು ಇಲ್ಲಿ ಮಾರ್ಕೆಟ್ ಡೆಪ್ತ್ ಮೇಲೆ ಪುನಃ ಕ್ಲಿಕ್ ಮಾಡಿದರೆ ಅದು ಹೈಡ್ ಆಗುತ್ತೆ. ಅದಾದ ನಂತರ ನಾವಿಲ್ಲಿ ಚಾರ್ಟನ್ನು ನೋಡ್ಬೋದು. ಚಾರ್ಟನ್ನು ಓಪನ್ ಮಾಡೋದಕ್ಕೆ ಆಪ್ಷನನ್ನು ನೋಡ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಬಲಗಡೆಯಲ್ಲಿ ಮೊದಲೇನು ಡ್ಯಾಶ್ಬೋರ್ಡ್ ಆರ್ಡರ್ಸ್ ಇದ್ರ ಬಗ್ಗೆ ಮಾಹಿತಿ ಬರ್ತಾಯಿತ್ತು, ಆ ಜಾಗದಲ್ಲಿ ಚಾರ್ಟ್ ಓಪನ್ ಆಗುತ್ತೆ. ಇಲ್ಲಿ ಈ ಚಾರ್ಟ್ ಏನಿದೆ ಇದು ಸ್ವಲ್ಪ ಲಿಮಿಟೆಡ್ ಫೀಚರ್ ಜೊತೆ ಓಪನ್ ಆಗುತ್ತೆ. ಅದೇ ನಾನು ಆವಾಗ ನಿಮಗೆ ಪಾಪ್ಔಟ್ ಚಾರ್ಟ್ ಬಗ್ಗೆ ತೋರಿಸಿದ್ದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಒಂದು ಹೊಸ ಟ್ಯಾಬ್ನಲ್ಲಿ ಚಾರ್ಟ್ ಓಪನ್ ಆಗುತ್ತೆ. ಅಲ್ಲಿ ನಮಗೆ ಹೆಚ್ಚು ಕಂಟ್ರೋಲ್ ಸಿಗುತ್ತೆ. ಇಲ್ಲಿ ನಾವು ಕ್ವಿಕ್ಕಾಗಿ ಯಾವುದೋ ಒಂದು ಸ್ಟಾಕಿನ ಚಾರ್ಟನ್ನು ನೋಡೋದಕ್ಕೆ ಇದನ್ನು ನಾವು ಬಳಸ್ಕೋಬಹುದು. ಅದಾದ ನಂತರ ನಮಗೆ ಇಲ್ಲಿ ಡಿಲೀಟ್ ಸಿಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಾವು ವಾಚ್ ಲಿಸ್ಟಿಗೆ ಆ್ಯಡ್ ಮಾಡಿರೋ ಈ ಸಿಂಬಲ್ ಏನಿದೆ ಅದು ಇಲ್ಲಿಂದ ರಿಮೂವ್ ಆಗುತ್ತೆ, ಡಿಲೀಟ್ ಆಗುತ್ತೆ. ಅದಾದ ನಂತರ ಮೋರ್ ಅಂತ ಸಿಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಒಂದಿಷ್ಟು ಆಪ್ಷನ್ಗಳು ಇಲ್ಲಿ ನಮಗೆ ಓಪನ್ ಆಗ್ತವೆ. ನಾನಾಗ ನಿಮ್ಗೆ ಹೇಳಿದೆ ಮೇಲ್ಗಡೆ 2 ಸಿಂಬಲ್ಗಳ ಮಾಹಿತಿ ಏನು ಅಪ್ಡೇಟ್ ಆಗ್ತಾ ಇರುತ್ತೆ, ಆ ಸಿಂಬಲ್ಗಳನ್ನು ನಾವು ನಮಗೆ ಬೇಕಾದ ಸಿಂಬಲ್ ಜೊತೆ ಚೇಂಜ್ ಮಾಡ್ಬೋದು ಅಂತ ಹೇಳಿ. ಅದು ಹೇಗೆ ಮಾಡುತ್ತೆ ಅಂತ ನಾನು ಈಗ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನಿಫ್ಟಿ 50 ಮತ್ತು ಸೆನ್ಸೆಕ್ಸಿನ ಮಾಹಿತಿ ಡಿಸ್ಪ್ಲೇ ಆಗ್ತಾ ಇದೆ. ನನಗೆ ಈಗ ಇಲ್ಲಿ ಸೆನ್ಸೆಕ್ಸಿನ ಮಾಹಿತಿ ಬೇಡ, ಅದ್ರ ಬದಲಿಗೆ ಇಲ್ಲಿ ನಿಫ್ಟಿ ಬ್ಯಾಂಕಿನ ಮಾಹಿತಿ ಬೇಕು ಅಂತಿದ್ರೆ ನಾನು ಇಲ್ಲಿ ಅದನ್ನು ಮಾಡ್ಬೋದು. ಫಸ್ಟ್ ಏನು ಮಾಡಬೇಕಂದ್ರೆ ನಮಗೆ ಯಾವ ಸಿಂಬಲಿನ ಮಾಹಿತಿ ಇಲ್ಲಿ ಮೇಲ್ಗಡೆ ಬೇಕು ಅಂತ ಇದ್ದರೆ ಆ ಸಿಂಬಲನ್ನು ನಾವಿಲ್ಲಿ ವಾಚ್ ಲಿಸ್ಟ್ಗೆ ಆ್ಯಡ್ ಮಾಡ್ಕೋಬೇಕು. ನನಗೆ ನಿಫ್ಟಿ ಬ್ಯಾಂಕಿನ ಮಾಹಿತಿ ಇಲ್ಲಿ ಬೇಕಂತಿದೆ. ಸೊ ಹಾಗಾಗಿ ನಾನು ನಿಫ್ಟಿ ಬ್ಯಾಂಕನ್ನು ವಾಚ್ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದರೆ ಮೋರ್ ಅಂತ ಏನು ಹೇಳುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಫಸ್ಟ್ ಆಪ್ಷನ್ ಇದೆ ಇಲ್ಲಿ ಪಿನ್ 1 ಮತ್ತು 2 ಅಂತ ಇದೆ. ಇದೇನು ಹೇಳುತ್ತಂದರೆ ಈ ಸಿಂಬಲನ್ನು ನಾವಿಲ್ಲಿ ಮೇಲ್ಗಡೆ ಏನು ಬರ್ತಾ ಇದೆ 2 ಸಿಂಬಲ್ಗಳು ಅಲ್ಲಿ ಪಿನ್ ಮಾಡ್ಬೋದು ಅಂತ ಹೇಳಿ. ಸೊ ಇಲ್ಲಿ 1 ಅಂತ ಹೇಳಿದರೆ ಫಸ್ಟ್ ಲೊಕೇಶನ್, 2 ಅಂತ ಹೇಳಿದರೆ 2ನೇ ಲೊಕೇಶನ್ ಅಂತ ಹೇಳಿ. ನಾನು ಇಲ್ಲಿ ಈಗ 2ರ ಮೇಲೆ ಕ್ಲಿಕ್ ಮಾಡಿದರೆ ನೀವೀಗ ಇಲ್ಲಿ ಮೇಲ್ಗಡೆ ನೋಡ್ಬೋದು ಸೆನ್ಸೆಕ್ಸ್ ಬದಲಾಗಿ ಈಗ ನಿಫ್ಟಿ ಬ್ಯಾಂಕಿನ ಮಾಹಿತಿ ಇಲ್ಲಿ ಬರ್ತಾ ಇದೆ. ಅದು ರಿಯಲ್ ಟೈಮ್ ಆಗಿ ಅಪ್ಡೇಟ್ ಆಗ್ತಾ ಇರುತ್ತೆ. ನಂತರ ಇಲ್ಲಿ ನಾವು ಮೋರ್ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಅಲರ್ಟನ್ನು ಕ್ರಿಯೇಟ್ ಮಾಡೋದಕ್ಕೆ ಆಪ್ಷನ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಾವಿಲ್ಲಿ ಅಲರ್ಟಿಗೆ ಒಂದು ನೇಮ್ ಕೊಡ್ಬೋದು. ಇಲ್ಲಿ ನಾವು ಯಾವ ಪ್ರಾಪರ್ಟಿಯ ಮೇಲೆ ನಮಗೆ ಅಲರ್ಟ್ ಬೇಕು ಅಂತ ನಾವು ಚೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಲೋ ಪ್ರೈಸ್, ಹೈ ಪ್ರೈಸ್, ಲಾಸ್ಟ್ ಟ್ರೇಡೆಡ್ ಕ್ವಾಂಟಿಟಿ, ಹಲವಾರು ಆಪ್ಷನ್ಗಳಿದ್ದಾವೆ ಇಲ್ಲಿ. ಅವುಗಳನ್ನೆಲ್ಲ ಬಳಸ್ಕೊಂಡು ಒಂದು ವೇಳೆ ಆ ಸ್ಟಾಕಿನ ಪ್ರೈಸ್ ಒಂದು ಲೆವೆಲ್ಗಿಂತ ಜಾಸ್ತಿ ಇದ್ದರೆ ಅಲರ್ಟ್ ಬರಬೇಕು, ಆ ರೀತಿಯೆಲ್ಲ ನಾವಿಲ್ಲಿ ಸೆಟ್ ಮಾಡ್ಬೋದು. ಪುನಃ ನಾನಿಲ್ಲಿ ಮೋರ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಂತರ ನಮಗೆ ಇಲ್ಲಿ ಚಾರ್ಟನ್ನು ಓಪನ್ ಮಾಡೋದಕ್ಕೆ ಪುನಃ ಆಪ್ಷನ್ ಸಿಗುತ್ತೆ. ನಾನಿಲ್ಲಿ ಚಾರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೀವು ನೋಡ್ಬೋದು ಬಲಗಡೆಗೆ ಚಾರ್ಟ್ ಬರುತ್ತೆ. ಅದ್ರ ಜೊತೆ ಇಲ್ಲಿ ಪಾಪ್ಔಟ್ ಚಾರ್ಟ್ ಅಂತ ಹೇಳಿ ಸಣ್ಣ ಇನ್ನೊಂದು ಆಪ್ಷನ್ ಇದೆ. ನಾನು ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಹೊಸ ಟ್ಯಾಬ್ನಲ್ಲಿ ತುಂಬ ಡೀಟೇಲ್ ಆಗಿ ಚಾರ್ಟ್ ಬರುತ್ತೆ. ಇದ್ರ ಬಗ್ಗೆ ನಾವು ಸ್ವಲ್ಪ ಹೊತ್ತಲ್ಲಿ ನೋಡೋಣ. ನಂತರ ನಾವಿಲ್ಲಿ ಫಂಡಮೆಂಟಲ್ಸ್, ಟೆಕ್ನಿಕಲ್ಸ್ ಮತ್ತು ಆಪ್ಷನ್ ಚೈನ್ ಬಗ್ಗೆ ಮಾಹಿತಿಯನ್ನು ಪಡ್ಕೋಬೋದು. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಫಂಡಮೆಂಟಲ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನೀವಿಲ್ಲಿ ನೋಡ್ಬೋದು ಒಂದಿಷ್ಟು ಫಂಡಮೆಂಟಲ್ ಮಾಹಿತಿ ನನಗೆ ಕಾಣಕ್ಕೆ ಸಿಗುತ್ತೆ. ನಾನಿಲ್ಲಿ ಯಾವುದರ ಒಂದು ಸ್ಟಾಕಿನ ಮೇಲೆ ಹೋಗಿ
ಫಂಡಮೆಂಟಲ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನೀವಿಲ್ಲಿ ನೋಡ್ಬೋದು ಟಿಕರ್ ಟೇಪ್ ವೆಬ್ಸೈಟಿಂದ ನಮಗೆ ಒಂದಿಷ್ಟು ಮಾಹಿತಿ ಇಲ್ಲೇ ಕಾಣಕ್ಕೆ ಸಿಗುತ್ತೆ. ಇನ್ನೂ ಡೀಟೇಲ್ ಆದ ಮಾಹಿತಿ ಬೇಕಂತಿದ್ರೆ ನಾವಿಲ್ಲಿ ಸಿ ಡೀಟೇಲ್ಡ್ ಇನ್ಫೋ ಮೇಲೆ ಕ್ಲಿಕ್ ಮಾಡಿದರೆ ಟಿಕರ್ ಟೇಪ್ ವೆಬ್ಸೈಟಿಂದ ಮಾಹಿತಿ ನಮಗೆ ಸಿಗುತ್ತೆ. ನೀವಿಲ್ಲಿ ನೋಡ್ಬೋದು ಈಗ ಬ್ಯಾಂಕ್ ಆಫ್ ಬರೋಡಾದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವಿಲ್ಲಿ ನೋಡ್ಬೋದು. ಅದೇ ರೀತಿ ನಮಗಿಲ್ಲಿ ನಾನಿಲ್ಲಿ ಪುನಃ ಮೋರ್ ಮೇಲೆ ಕ್ಲಿಕ್ ಮಾಡಿದರೆ ಟೆಕ್ನಿಕಲ್ಸ್ ಅಂತ ಸಿಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಇಲ್ಲಿ ನೋಡ್ಬೋದು ಒಂದಿಷ್ಟು ಮಾಹಿತಿ ನಮಗೆ ಝೀರೋದ ಸ್ಟ್ರೀಕ್ ಮೂಲಕ ಕಾಣಕ್ಕೆ ಸಿಗುತ್ತೆ. ನಾವು ಬೇಕಾದರೆ ನಮಗೆ ಇಲ್ಲಿ ಬೈ ಮತ್ತು ಸೆಲ್ ಮಾಡಲಿಕ್ಕೆ ಸಹ ಬಟನ್ಸ್ ಕಾಣಕ್ಕೆ ಸಿಗುತ್ತೆ. ಅದೇ ರೀತಿ ನಾವಿಲ್ಲಿ ಮೋರ್ ಮೇಲೆ ಕ್ಲಿಕ್ ಮಾಡಿದರೆ ಕೆಲವೊಂದು ಸ್ಟಾಕ್ ಮತ್ತು ಸಿಂಬಲ್ಗಳಿಗೆ ನಮಗೆ ಆಪ್ಷನ್ ಚೈನ್ ಸಹ ನೋಡೋದಕ್ಕೆ ಇಲ್ಲೇ ಲಿಂಕ್ ಸಿಗುತ್ತೆ. ಇಲ್ಲಿ ನಾನು ನಿಫ್ಟಿ ಬ್ಯಾಂಕ್ನ ಆಪ್ಷನ್ ಚೈನ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಇಲ್ಲಿ ನೋಡ್ಬೋದು ಈಗ ಆಪ್ಷನ್ ಚೈನ್ ನಮಗಿಲ್ಲಿ ಕಾಣಕ್ಕೆ ಸಿಗುತ್ತೆ. ನಾವಿಲ್ಲಿ ನಮಗೆ ಬೇಕಾದ ಎಕ್ಸ್ಪೈರಿಯನ್ನು ಸೆಲೆಕ್ಟ್ ಮಾಡ್ಬೋದು ಮತ್ತು ಮಾಹಿತಿನ ನೋಡ್ಬೋದು. ಇನ್ನೂ ಡೀಟೇಲಾದ ಮಾಹಿತಿ ಬೇಕಾದರೆ ನಾವಿಲ್ಲಿ ಸಿ ಫುಲ್ ಆಪ್ಷನ್ ಚೈನ್ ಮೇಲೆ ಕ್ಲಿಕ್ ಮಾಡಿದರೆ ಸೆನ್ಸಿಬಲ್ಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ನಾವು ಮಾಹಿತಿಯನ್ನು ನೋಡ್ಬೋದು. ಇದಕ್ಕೆ ನೀವು ಇಲ್ಲಿ ಪರ್ಮಿಷನನ್ನು ಕೊಡಬೇಕಾಗುತ್ತೆ. ಅದಕ್ಕೆ ನೀವು ಆಥರೈಸ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಝೀರೋದಾದ ಲಾಗಿನ್ ಕ್ರೆಡೆನ್ಷಿಯಲ್ ಏನಿದೆ ಅದನ್ನು ಬಳಸ್ಕೊಂಡು ಸೆನ್ಸಿಬಲ್ ಕಡೆಯಿಂದ ನಿಮಗೆ ಆಪ್ಷನ್ ಚೈನ್ ಇಲ್ಲಿ ಡೀಟೇಲ್ ಆಗಿ ಕಾಣಕ್ಕೆ ಸಿಗುತ್ತೆ. ನಾನೀಗ ಇದನ್ನು ಕ್ಲೋಸ್ ಮಾಡ್ತೀನಿ. ಈಗ ನಾವಿಲ್ಲಿ ನೆಕ್ಸ್ಟ್ ನೋಡೋಣ ಪಾಪ್ಔಟ್ ಚಾರ್ಟ್ ಫೀಚರ್ನ ಬಗ್ಗೆ. ಸೊ ಈ ಪಾಪ್ಔಟ್ ಚಾರ್ಟನ್ನು ನಾವು ಬೇಕಾದರೆ ಇಲ್ಲಿ ಸಿಂಬಲ್ ಮೇಲೆ ಮೋರ್ ಮೇಲೆ ಕ್ಲಿಕ್ ಮಾಡಿ ಚಾರ್ಟ್ ಪಾಪ್ಔಟ್ ಚಾರ್ಟ್ ಮೂಲಕ ಓಪನ್ ಮಾಡ್ಬೋದು. ಅಥವಾ ಇಲ್ಲಿ ಬಲಗಡೆಗೆ ಚಾರ್ಟ್ ಓಪನ್ ಆಗಿದ್ದರೆ ಇಲ್ಲಿ ನಮಗೆ ಪಾಪ್ಔಟ್ ಚಾರ್ಟ್ ಅಂತ ಇನ್ನೊಂದು ಆಪ್ಷನ್ ಸಹ ಸಿಗುತ್ತೆ ಮೇಲ್ಗಡೆ. ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಸಹ ಇದನ್ನು ಓಪನ್ ಮಾಡ್ಕೋಬೋದು. ಈಗ ನಾವು ಇಲ್ಲಿ ಈ ಚಾರ್ಟಿನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೋಡೋಣ. ನಾವಿಲ್ಲಿ ಎಡಗಡೆ ನೋಡ್ಬೋದು ಯಾವ ಸಿಂಬಲ್ ಅಂತ ಇಲ್ಲಿ ತೋರಿಸ್ತಾ ಇದೆ. ಈಗ ನೀವಿಲ್ಲಿ ನೋಡ್ಬೋದು ನಿಫ್ಟಿ 50ಯ ಚಾರ್ಟ್ ಇಲ್ಲಿ ಕಾಣಕ್ಕೆ ಸಿಗ್ತಾ ಇದೆ. ನಾವು ಬೇಕಾದರೆ ನಮಗೆ ಬೇಕಾದ ಸ್ಟಾಕನ್ನು ಸರ್ಚ್ ಮಾಡಿ ಅದರ ಚಾರ್ಟನ್ನು ಇಲ್ಲಿ ಓಪನ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನಾನು ಇದ್ರ ಮೇಲೆ ಕ್ಲಿಕ್ ಮಾಡಿ ಟಾಟಾ ಮೋಟರ್ಸ್ ಅಂತ ಟೈಪ್ ಮಾಡಿದರೆ ಟಾಟಾ ಮೋಟರ್ಸ್ ಸಜೆಷನ್ಸ್ ಬರುತ್ತೆ. ಅದ್ರ ಮೇಲೆ ನಾವು ಇಲ್ಲಿ ಸಹ NSE ಮತ್ತು BSE ಇರೋ ಸ್ಟಾಕಿನ ಸಜೆಷನ್ ಬರುತ್ತೆ. ನಾವು ನಮಗೆ ಬೇಕಾದ ಎಕ್ಸ್ಚೇಂಜಿಂದ ಟಾಟಾ ಮೋಟರ್ಸಿನ ಚಾರ್ಟನ್ನು ಓಪನ್ ಮಾಡ್ಕೋಬೋದು. ನಾನಿಲ್ಲಿ NSE ಅನ್ನು ಸೆಲೆಕ್ಟ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವೀಗ ನೋಡ್ಬೋದು ಟಾಟಾ ಮೋಟರ್ಸಿನ ಚಾರ್ಟ್ ಇಲ್ಲಿ ಓಪನ್ ಆಗಿದೆ. ಅದ್ರ ಜೊತೆ ಇಲ್ಲಿ ಎಡಗಡೆ ನಮಗೆ ಝೀರೋದಾದ ಲೋಗೋ ಕಾಣಕ್ಕೆ ಸಿಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಟಾಟಾ ಮೋಟರ್ಸಿನ ಬಗ್ಗೆ ಮಾಹಿತಿ ಸಿಗುತ್ತೆ. ಇದನ್ನು ಬೈ ಮತ್ತು ಸೆಲ್ ನಾವು ಇಲ್ಲಿಂದನೇ ಮಾಡ್ಬೋದು. ಅದ್ರ ಜೊತೆ ಮಾರ್ಕೆಟ್ ಡೆಪ್ತನ್ನು ನಾವಿಲ್ಲಿ ನೋಡ್ಬೋದು. ಮತ್ತು ನಮ್ಮ ಪೊಸಿಷನ್ಸ್ಗಳು ಓಪನ್ ಇದ್ದರೆ ಅದನ್ನು ನಾವಿಲ್ಲಿ ನೋಡ್ಬೋದು. ಯಾವುದಾದ್ರೂ ನಮ್ಮ ಓಪನ್ ಆರ್ಡರ್ಗಳಿದ್ದರೆ ಟಾಟಾ ಮೋಟರ್ಸಿನ ಆರ್ಡರ್ ಮಾತ್ರವಲ್ಲ ಬೇರೆ ಯಾವುದೇ ಆರ್ಡರ್ ಇಲ್ಲಿದ್ದರೆ ಅದನ್ನು ನಾವಿಲ್ಲಿ ನೋಡ್ಬೋದು. ನಂತರ ನಾವಿಲ್ಲಿ ಈ ಎಕ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಅದು ಇಲ್ಲಿ ಹೈಡ್ ಆಗುತ್ತೆ. ನಂತರ ನಮಗೆ ಇಲ್ಲಿ ಎಡಗಡೆಗೆ ಒಂದಿಷ್ಟು ಡ್ರಾಯಿಂಗ್ ಟೂಲ್ಗಳನ್ನೆಲ್ಲ ನಾವಿಲ್ಲಿ ನೋಡ್ಬೋದು. ಫಾರ್ ಎಕ್ಸಾಂಪಲ್ ಫಸ್ಟ್ ನಾವು ನಮಗೆ ಬೇಕಾದ ಕರ್ಸರನ್ನು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಸಣ್ಣ ಒಂದು ಆ್ಯರೋ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವಿಲ್ಲಿ ನೋಡ್ಬೋದು ಡಾಟ್, ಆ್ಯರೋ, ಎರೇಸರ್, ಕ್ರಾಸ್ ಈ ರೀತಿಯ ಕರ್ಸರ್ಗಳನ್ನು ನಾವು ಸೆಲೆಕ್ಟ್ ಮಾಡ್ಬೋದು. ನಂತರ ಇಲ್ಲಿ ಡ್ರಾಯಿಂಗ್ ಟೂಲ್ಗಳು ಸಿಗ್ತವೆ. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಕ್ಲಿಕ್ ಮಾಡಿದರೆ ಟ್ರೆಂಡ್ ಲೈನಲ್ಲೆಲ್ಲ ಡ್ರಾ ಮಾಡಲಿಕ್ಕೆ ನಮಗಿಲ್ಲಿ ಆಪ್ಷನ್ಗಳು ಸಿಗ್ತವೆ, ನೀವಿಲ್ಲಿ ನೋಡ್ಬೋದು. ಅದೇ ಇಲ್ಲಿ ಒಂದು ಸಣ್ಣ ಆ್ಯರೋ ಸಹ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಇಲ್ಲಿ ಕಾಣಕ್ಕೆ ಸಿಗುತ್ತೆ. ನಾವು ಇವುಗಳನ್ನು ಬಳಸ್ಕೊಂಡು ಟ್ರೆಂಡ್ ಲೈನ್ಗಳನ್ನೆಲ್ಲ ಡ್ರಾ ಮಾಡ್ಬೋದು. ನಂತರ ನಮಗೆ ಇಲ್ಲಿ ಫಿಬೊನಾಕಿ ರಿಟ್ರೇಸ್ಮೆಂಟ್, ಗ್ಯಾನ್ ಫ್ಯಾನ್ ಈ ರೀತಿಯ ಎಲ್ಲ ಫೀಚರ್ಗಳು ಇಲ್ಲಿ ಕಾಣಕ್ಕೆ ಸಿಗುತ್ತೆ. ಇವುಗಳ ಮೇಲೆ ಕ್ಲಿಕ್ ಮಾಡೋ ಮೂಲಕ ನಾವು ಅವುಗಳನ್ನು ನಮ್ಮ ಚಾರ್ಟ್ನಲ್ಲಿ ಬಳಸ್ಕೊಂಡು ಮಾಹಿತಿಯನ್ನು ಪಡಿಬೋದು. ನಂತರ ಡ್ರಾ ಮಾಡೋದಕ್ಕೆ, ಟೆಕ್ಸ್ಟನ್ನು ಎಂಟ್ರಿ ಮಾಡೋದಕ್ಕೆ ಎಲ್ಲ ಮಾಹಿತಿಗಳು ಇಲ್ಲಿ ಕಾಣಕ್ಕೆ ಸಿಗುತ್ತೆ. ನಂತರ ಇಲ್ಲಿ ನಾವಿಲ್ಲಿ ನೋಡ್ಬೋದು ಯಾವ ಟೈಮ್ ಫ್ರೇಮ್ನಲ್ಲಿ ಚಾರ್ಟ್ ಡಿಸ್ಪ್ಲೇ ಆಗ್ತಾಯಿದೆ ಅಂತ ಇಲ್ಲಿ ತೋರಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಾವು ಇಲ್ಲಿ ನಮಗೆ ಬೇರೆ ಬೇರೆ ಟೈಮ್ ಫ್ರೇಮ್ನಲ್ಲಿ ಚಾರ್ಟನ್ನು ನೋಡೋದಕ್ಕೆ ಆಪ್ಷನ್ ಸಿಗುತ್ತೆ. 5 ಮಿನಿಟ್, 15 ಮಿನಿಟ್, 30 ಮಿನಿಟ್, 1 ಅವರ್, 1 ಮಂತ್, 1 ವೀಕ್ ಈ ರೀತಿ ಎಲ್ಲ ಆಪ್ಷನ್ಗಳು ಇಲ್ಲಿ ಸಿಗುತ್ತೆ. ನನಗೆ ಇಲ್ಲಿ 30 ಮಿನಿಟ್ ಮೇಲೆ ಕ್ಲಿಕ್ ಮಾಡಿದರೆ 30 ಮಿನಿಟ್ ಇಂಟರ್ವಲ್ನಲ್ಲಿ ಚಾರ್ಟನ್ನು ಇದು ತೋರಿಸುತ್ತೆ ಇಲ್ಲಿ. ನಂತರ ನಮಗೆ ಇಲ್ಲಿ ಹಲವಾರು ಬಗೆಯ ಚಾರ್ಟ್ಗಳನ್ನು ನೋಡೋದಕ್ಕೆ ಆಪ್ಷನ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಕ್ಯಾಂಡಲ್ ಚಾರ್ಟ್ ಇಲ್ಲಿ ಓಪನ್ ಆಗಿದೆ. ನಾನಿಲ್ಲಿ ಕ್ಲಿಕ್ ಮಾಡಿದರೆ ನೀವು ನೋಡ್ಬೋದು ಬಾರ್ ಚಾರ್ಟನ್ನು ನಾವು ಬೇಕಾದರೆ ಬಳಸ್ಬೋದು. ಹಾಲೋ ಕ್ಯಾಂಡಲ್ಗಳು, ಹೈಕೆನಾಶಿ, ಲೈನ್, ಏರಿಯಾ, ರೆಂಕೋ ಈ ರೀತಿ ಹಲವು ಆಪ್ಷನ್ಗಳನ್ನು ನಾವಿಲ್ಲಿ ನೋಡ್ಬೋದು. ಇವುಗಳ ಮೇಲೆ ಕ್ಲಿಕ್ ಮಾಡೋ ಮೂಲಕ ನಾವು
ಆ ಪರ್ಟಿಕ್ಯುಲರ್ ಚಾರ್ಟ್ ಪ್ಯಾಟರ್ನನ್ನು ಇಲ್ಲಿ ನೋಡ್ಬೋದು. ನಂತರ ನಮಗೆ ಇಲ್ಲಿ ಕಂಪೇರ್ ಅಂತ ಸಿಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಾವು ಇಲ್ಲಿ ಒಂದು ಸಿಂಬಲನ್ನು ಸೆಲೆಕ್ಟ್ ಮಾಡೋದಕ್ಕೆ ಹೇಳುತ್ತೆ. ಆ ಸಿಂಬಲನ್ನು ಈ ಸಿಂಬಲಿನ ಪ್ರೈಸ್ ಜೊತೆ ಅದು ಕಂಪೇರ್ ಮಾಡಿ ತೋರಿಸುತ್ತೆ. ನಂತರ ನಾವಿಲ್ಲಿ ಇಂಡಿಕೇಟರ್ಸ್ ಅಂತ ನೋಡ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಹಲವಾರು ಇಂಡಿಕೇಟರ್ಗಳನ್ನು ತೋರಿಸುತ್ತೆ. ನಾವು ನಮಗೆ ಬೇಕಾದ ಇಂಡಿಕೇಟರ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಅದನ್ನು ನಮ್ಮ ಚಾರ್ಟ್ಗೆ ಆ್ಯಡ್ ಮಾಡ್ಕೋಬೋದು. ನಂತರ ನಾವಿಲ್ಲಿ ಟೆಂಪ್ಲೇಟ್ಸ್ ಅಂತ ನೋಡ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ನಾವು ಸೇವ್ ಮಾಡ್ಕೊಂಡಿರೋ ಟೆಂಪ್ಲೇಟ್ಸ್ಗಳನ್ನೆಲ್ಲ ತೋರಿಸುತ್ತೆ. ಅಂದರೆ ಒಂದಿಷ್ಟು ಇಂಡಿಕೇಟರ್ಗಳನ್ನು ನಾವಿಲ್ಲಿ ಆ್ಯಡ್ ಮಾಡಿಕೊಂಡು ಒಂದು ಟೆಂಪ್ಲೇಟನ್ನು ರೆಡಿ ಮಾಡಿ ಸೇವ್ ಮಾಡಿ ಇಟ್ಕೋಬೋದು. ಈ ರೀತಿ ನೀವು ಹಲವಾರು ಟೆಂಪ್ಲೇಟ್ ಮಾಡ್ಕೊಂಡಿದ್ರೆ ನೀವು ಈ ಆಪ್ಷನನ್ನು ಬಳಸ್ಕೊಂಡು ಬಹಳ ಸುಲಭವಾಗಿ ಒಂದು ಟೆಂಪ್ಲೇಟಿಂದ ಇನ್ನೊಂದು ಟೆಂಪ್ಲೇಟ್ಗಳನ್ನು ಬಳಸ್ಕೊಂಡು ನಿಮ್ಮ ಅನಾಲಿಸಿಸನ್ನು ಮಾಡ್ಬೋದು. ನಂತರ ರೀಡೂ ಮಾಡಲಿಕ್ಕೆ ಅಂಡೂ ಮಾಡಲಿಕ್ಕೆ ಆಪ್ಷನ್ ಸಿಗುತ್ತೆ. ನಂತರ ಸೇವ್ ಆ್ಯಸ್ ಡಿಫಾಲ್ಟ್ ಟೆಂಪ್ಲೇಟ್ ಅಂತ ಸಿಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಯಾವ ಇಂಡಿಕೇಟರ್ಗಳನ್ನೆಲ್ಲ ಹಾಕ್ಕೊಂಡಿದ್ದೀರೋ ಅವುಗಳನ್ನೆಲ್ಲ ಡಿಫಾಲ್ಟಾಗಿ ಬಳಸುತ್ತೆ. ನೀವು ಹೊಸ ಚಾರ್ಟನ್ನು ಓಪನ್ ಮಾಡಿದ ಕೂಡಲೇ ಆ ಡಿಫಾಲ್ಟ್ ಟೆಂಪ್ಲೇಟ್ನಲ್ಲಿ ಆ ಚಾರ್ಟನ್ನು ಅದು ಓಪನ್ ಮಾಡಿ ತೋರಿಸುತ್ತೆ. ನಂತರ ಇಲ್ಲಿ ಡಿಲೀಟ್ ಆಪ್ಷನ್ ಸಿಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಾವು ಆ್ಯಡ್ ಮಾಡಿರೋ ಟೆಂಪ್ಲೇಟ್ ಲೇಔಟ್ ಏನಿದೆ ಅದೆಲ್ಲವೂ ಸಹ ಇಲ್ಲಿ ಡಿಲೀಟ್ ಆಗುತ್ತೆ. ಅದಾದ ನಂತರ ನಾವಿಲ್ಲಿ ಬಲಗಡೆಗೆ ಲೇಔಟ್ ಅಂತ ನೋಡ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಇಲ್ಲಿ ನೋಡ್ಬೋದು, ಈಗ ಯಾವುದೋ ಒಂದು ಸ್ಟಾಕಿನ ಒಂದು ಚಾರ್ಟನ್ನು ಇಲ್ಲಿ ತೋರಿಸ್ತಾ ಇದೆ. ನಾವು ಬೇಕಾದರೆ ಒಂದೇ ವಿಂಡೋನಲ್ಲಿ ಹಲವಾರು ಚಾರ್ಟ್ಗಳನ್ನು ಓಪನ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಈ 4 ಏನಿದೆ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ, ಈಗ ಇಲ್ಲಿ 4 ಚಾರ್ಟ್ ಓಪನ್ ಆಗಿದೆ. ಇಲ್ಲಿ ನಾನು ಬೇಕಿದ್ರೆ ಬೇರೆ ಬೇರೆ ಸಿಂಬಲ್ಗಳನ್ನು ಆ್ಯಡ್ ಮಾಡ್ಕೋಬೋದು ಅಥವಾ ಒಂದೇ ಸಿಂಬಲಿನ ಬೇರೆ ಬೇರೆ ಇಂಟರ್ವಲ್ಗಳಲ್ಲಿ ಬೇಕಾದರೆ ಚಾರ್ಟನ್ನು ನಾನು ಓಪನ್ ಮಾಡಿ ನೋಡ್ಬೋದು. ನಿಮ್ಮ ಬಳಿ ಏನಾದರೂ ಡ್ಯುಯಲ್ ಮಾನಿಟರ್ ಇದ್ದರೆ, ಅಂದರೆ 2 ಮಾನಿಟ್ರನ್ನು ನೀವು ಯೂಸ್ ಮಾಡ್ಕೊಂಡಿದ್ರೆ, ಆಗ ಬೇಕಾದರೆ ನೀವು ಈ ಟ್ಯಾಬನ್ನು ಸೆಪ್ರೇಟಾಗಿ ಆ ಮಾನಿಟ್ರಿಗೆ ಹಾಕ್ಕೊಂಡ್ರೆ ಆಗ ಬೇಕಾದರೆ ನೀವು ಒಂದು ಮಾನಿಟರ್ನಲ್ಲಿ ಈ ಎಲ್ಲ ಚಾರ್ಟ್ಗಳನ್ನು ವಾಚ್ ಮಾಡ್ತಾ ಇರ್ಬೋದು. ಅದ್ರ ಜೊತೆ ಇನ್ನೊಂದು ಮಾನಿಟರ್ನಲ್ಲಿ ನೀವು ಬೇಕಾದರೆ ನಿಮ್ಮ ಡ್ಯಾಶ್ಬೋರ್ಡ್ ಪೊಸಿಷನ್ಸ್ ಅವುಗಳನ್ನೆಲ್ಲ ಬೇಕಾದರೆ ನೋಡ್ತಾ ಇರ್ಬೋದು. ಇಲ್ಲಿ ನಾವು ಹಲವಾರು ಚಾರ್ಟ್ಗಳನ್ನು ಆ್ಯಡ್ ಮಾಡಿಕೊಂಡಾಗ ಯಾವುದೆಲ್ಲ ಮಾಹಿತಿಗಳು ಸಿಂಕ್ರೊನೈಸ್ ಆಗಬೇಕು ಅಂತ ನಾವಿಲ್ಲಿ ಸೆಲೆಕ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಸಿಂಬಲ್ ಅಂತ ಸೆಲೆಕ್ಟ್ ಮಾಡಿದರೆ ಏನಾಗುತ್ತೆ ಅಂದರೆ, ನಾನಿಲ್ಲಿ ಎಷ್ಟು ಚಾರ್ಟ್ಗಳನ್ನು ಈ ವಿಂಡೋದಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ ಆ ಎಲ್ಲ ಚಾರ್ಟ್ಗಳಲ್ಲಿ ಒಂದೇ ಸಿಂಬಲ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಆ ಮೂಲಕ ನಾನು ಒಂದು ಚಾರ್ಟ್ನಲ್ಲಿ ಸಿಂಬಲನ್ನು ಚೇಂಜ್ ಮಾಡಿದರೆ ಈ ಎಲ್ಲ ಚಾರ್ಟ್ಗಳಲ್ಲಿ ಅದು ರಿಫ್ಲೆಕ್ಟ್ ಆಗುತ್ತೆ. ನಾನು ಬೇಕಾದರೆ ಇಲ್ಲಿ ಒಂದರಲ್ಲಿ ಒಂದು ದಿನದ ಇಂಟರ್ವಲ್ನಲ್ಲಿ ಚಾರ್ಟ್, ಮತ್ತು ಇನ್ನೊಂದರಲ್ಲಿ 30 ಮಿನಿಟ್ಸ್ನಲ್ಲಿ, ಇನ್ನೊಂದರಲ್ಲಿ 5 ಮಿನಿಟ್ಸ್ನಲ್ಲಿ, ಇನ್ನೊಂದರಲ್ಲಿ 1 ಮಿನಿಟ್ನಲ್ಲಿ ಬೇಕಾದರೆ ಇಟ್ಕೋಬೋದು. ನಾನಿಲ್ಲಿ ಟೈಮ್ ಫ್ರೇಮನ್ನು ಬೇಕಾದರೆ ಚೇಂಜ್ ಮಾಡ್ಕೋಬೋದು. ನಮಗೆ ಬೇಕಾದ ಹಾಗೆ ಕಸ್ಟಮೈಸೇಷನ್ ಮಾಡೋದಕ್ಕೆ ಆಪ್ಷನ್ ಸಿಗುತ್ತೆ. ಯಾವುದೇ ರೀತಿಯ ಸಿಂಕ್ ಬೇಡ ಅಂತ ನಿಮ್ಗೆ ಅನಿಸಿದರೆ ನೀವು ಈ ಆಪ್ಷನ್ಗಳನ್ನು ಇಲ್ಲಿ ಅನ್ಚೆಕ್ ಮಾಡಿದರೆ ಆಯಿತು. ನಂತರ ನಮಗಿಲ್ಲಿ ಸೇವ್ ಅಂತ ಸಿಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನಾವಿಲ್ಲಿ ಸೆಲೆಕ್ಟ್ ಮಾಡಿರೋ ಚಾರ್ಟ್ ಲೇಔಟನ್ನು ಬೇಕಾದರೆ ಸೇವ್ ಮಾಡಿ ಇಟ್ಕೋಬೋದು. ನಾನಿಲ್ಲಿ ಈ ಲೇಔಟ್ ಮೇಲೆ ಕ್ಲಿಕ್ ಮಾಡಿ ಒಂದು ಚಾರ್ಟನ್ನು ಓಪನ್ ಮಾಡ್ತೀನಿ. ನಂತರ ನಮಗಿಲ್ಲಿ ಸೆಟ್ಟಿಂಗ್ಸ್ ಅಂತ ಸಿಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಚಾರ್ಟ್ ಪ್ರಾಪರ್ಟೀಸನ್ನು ನಾವಿಲ್ಲಿ ನೋಡ್ಬೋದು. ಬೇಕಾದರೆ ಕ್ಯಾಂಡಲಿನ ಕಲರ್ಸ್ಗಳನ್ನು ನಾವಿಲ್ಲಿ ಚೇಂಜ್ ಮಾಡ್ಬೋದು. ಈ ರೀತಿಯ ಕಸ್ಟಮೈಸೇಷನ್ಗಳನ್ನು ನಾವಿಲ್ಲಿ ನೋಡ್ಬೋದು. ಬ್ಯಾಕ್ಗ್ರೌಂಡ್ ಕಲರ್ಗಳು, ಟೈಮ್ ಸೆಷನ್ಗಳು, ಟೈಮ್ ಝೋನ್, ಸ್ಕೇಲ್ಗಳು, ಇವುಗಳನ್ನೆಲ್ಲ ನಾವು ನಮಗೆ ಬೇಕಾದ ಹಾಗೆ ಕಸ್ಟಮೈಸೇಷನನ್ನು ಇಲ್ಲಿ ಮಾಡ್ಕೋಬೋದು. ನಂತರ ನಮಗೆ ಇಲ್ಲಿ ಬಲಗಡೆಗೆ ಪ್ರೈಸ್ ಕಾಣಕ್ಕೆ ಸಿಗುತ್ತೆ. ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿದರೆ ನಾವು ಇನ್ನೊಂದಿಷ್ಟು ಕಸ್ಟಮೈಸೇಷನನ್ನು ಮಾಡ್ಕೋಬೋದು. ನಮಗೆ ಬೇಕಾದ ಹಾಗೆ ನಾವಿಲ್ಲಿ ಕಸ್ಟಮೈಸೇಷನನ್ನು ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಈ ಪ್ರೈಸ್ ಆಕ್ಸಿಸ್ ಏನಿದೆ ಇದು ಎಡಗಡೆಯಲ್ಲೂ ಸಹ ಬೇಕಂತಿದ್ರೆ ಇಲ್ಲಿ ಲೆಫ್ಟ್ ಆಕ್ಸಿಸ್ ಮೇಲೆ ಕ್ಲಿಕ್ ಮಾಡಿದರೆ ಈ ಪ್ರೈಸ್ ಆಕ್ಸಿಸ್ ಏನಿದೆ ಅದು ಎಡಗಡೆಯಲ್ಲೂ ಸಹ ಬರುತ್ತೆ. ನಂತರ ಕೆಳಗಡೆ ನಮಗೆ ಸೆಟ್ಟಿಂಗ್ಸ್ ಅಂತ ಸಿಗುತ್ತೆ. ಅಲ್ಲಿಯೂ ಸಹ ನೀವು ನೋಡ್ಬೋದು ಇದೇ ಆಪ್ಷನ್ಗಳು ನಮಗೆ ಕಾಣಕ್ಕೆ ಸಿಗ್ತವೆ. ನಿಮಗೆ ಈ ಚಾರ್ಟ್ ಬಗ್ಗೆ ಇನ್ನೂ ಡೀಟೇಲಾಗಿ ಏನಾದರೂ ಮಾಹಿತಿ ಬೇಕಿದ್ದರೆ ನೀವು ಕಮೆಂಟ್ ಮಾಡಿ, ನಾನು ವಿಡಿಯೋವನ್ನು ಮಾಡ್ತೀನಿ. ನಂತರ ನಾವಿಲ್ಲಿ ಮೇಲ್ಗಡೆ ನೋಡ್ಬೋದು, ಬೇಕಿದ್ರೆ ನಾವೊಂದು ಸ್ನ್ಯಾಪ್ಶಾಟನ್ನು ಬೇಕಾದರೆ ತೊಗೋಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವೀಗ ನೋಡ್ಬೋದು ಇಲ್ಲಿ ಇದರ ಒಂದು ಸ್ನ್ಯಾಪ್ಶಾಟ್ ಬರುತ್ತೆ. ನಾವು ಬೇಕಾದರೆ ಲಿಂಕನ್ನು ಕಾಪಿ ಮಾಡ್ಬೋದು ಅಥವಾ ನಾವಿಲ್ಲಿ ಈ ಇಮೇಜನ್ನು ಸೇವ್ ಮಾಡ್ಬೋದು. ಸೇವ್ ಇಮೇಜ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಅಲ್ಲಿ ಕ್ಲಿಕ್ ಮಾಡಿದ ಕೂಡಲೇ ನೀವು ಇಲ್ಲಿ ನೋಡ್ಬೋದು ಟ್ರೇಡಿಂಗ್ ವ್ಯೂನಲ್ಲಿ ಈ ಚಾರ್ಟನ್ನು ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಸೇವ್ ಇಮೇಜ್ ಆ್ಯಸ್ ಅಂತ ಕ್ಲಿಕ್ ಮಾಡಿದರೆ ನಾವು ಇಮೇಜನ್ನು ನಮ್ಮ ಕಂಪ್ಯೂಟರ್ನಲ್ಲಿ ಸೇವ್ ಮಾಡ್ಕೋಬೋದು.
ಸೊ ಇದಿಷ್ಟು ಝೀರೋ ದ ಕೈಟ್ ಟ್ರೇಡಿಂಗ್ ವೆಬ್ ಪ್ಲ್ಯಾಟ್ಫಾರ್ಮ್ ಬಗ್ಗೆ ಒಂದಿಷ್ಟು ಮಾಹಿತಿ. ನಿಮ್ಮ ಬಳಿ ಅಕೌಂಟ್ ಇಲ್ಲ ಅಂದರೆ ನೀವು ಅಕೌಂಟನ್ನು ಓಪನ್ ಮಾಡೋದಕ್ಕೆ ಲಿಂಕ್ಸ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನೋಡ್ಬೋದು. ಸೊ ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಏನಾದರೂ ಹೇಳಬೇಕಂತ ಇದ್ದರೆ ಅದನ್ನು ಕಮೆಂಟ್ ಮಾಡಿ. ಇದೇ ರೀತಿ ಬೇರೆ ವಿಡಿಯೋಸ್ಗಳನ್ನು ನೋಡೋದಕ್ಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ನೋಡೋದಕ್ಕೆ ತುಂಬ ಥ್ಯಾಂಕ್ ಯು. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.